ಏನಿವತ್ತಿನ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಬಗಣಿ ಹೋಟ್ಲಲ್ಲಿ ಏರ್ಪಾಡು ಮಾಡಿರತಕ್ಕಂತಹ ಬೀದಿ ಬದಿ ವ್ಯಾಪಾರಿಗಳನ್ನ ಏಕಾಏಕಿ ಯಾವುದೇ ಒಂದು ಪೂರ್ವ ನೋಟಿಸ್ ನೀಡದೆ ಒಂದು ಬಡ ಕುಟುಂಬಗಳ ಎತ್ತಂಗಡಿ ಮಾಡಿಸೋದ್ರ ಬಗ್ಗೆ ಇವತ್ತಿನ ದಿನ ಆ ಒಂದು ಬೀದಿ ಬದಿ ವ್ಯಾಪಾರಿಗಳ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಕ್ಕೆ ಒಂದು ಹೋರಾಟಗಳೆಲ್ಲ ಸೇರಿ ಉಡಿ ಚಿನ್ನಯ್ಯನವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಾರೆ. ವಿಚಾರ ಏನಪ್ಪ ಅಂದರೆ ಯಾವುದೇ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ಪೂರ್ವ ನೋಟಿಸ್ ನೀಡದೆ ಎತ್ತಂಗಡಿ ಮಾಡಿಸ್ತಾಯಿದ್ದಾರೆ. ಆದರೆ ಆ ಒಂದು ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ಮುಂದಿರೋಂಥ ITBT ಕಂಪ್ನಿಗಳು ಎಷ್ಟೋ ರಾಜಕಾಲುವೆಗಳು, ಕುಂಟೆಗಳು, ಸರ್ಕಾರಿ ಗೋಮಾಳ ಜಮೀನುಗಳನ್ನ ಒತ್ತುವರಿ ಮಾಡಿದ್ರಲ್ಲ, ದಯವಿಟ್ಟು ತಾವು ಏನು ಸಚಿವರಿದ್ದೀರೋ ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಮೊದಲು ಎತ್ತಂಗಡಿ ಮಾಡಿಸಿ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಅದನ್ನು ಲೂಟಿ ಹೊಡಿತಾ ಇದ್ರಲ್ಲ ಅದನ್ನು ತೆರವು ಮಾಡಿಸಿ. ಅದನ್ನು ಬಿಟ್ಟು ಬಡವರು ಪ್ರತಿದಿನ 5,000 10,000 ಸಂಪಾದನೆ ಮಾಡೋರು ಹೊಟ್ಟೆ ಮೇಲೆ ಹೊಡಿತಾ ಇದ್ರಲ್ಲ, ದಯವಿಟ್ಟು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಪಾರದರ್ಶಕ ಸೂಕ್ಷ್ಮ ತನಿಖೆಗಳನ್ನ ಮಾಡಿ ಅಂಥ ITBT ಕಂಪ್ನಿಗಳಿಗೆ ಎಚ್ಚರಿಕೆ ಕೊಟ್ಟು ಏನು ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಏನು 20% ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಬೀದಿ ಬದಿ ವ್ಯಾಪಾರಗಳನ್ನ ತೆರವು ಮಾಡ್ತಾಯಿದ್ದಾರೆ. ಅದನ್ನು ಶೀಘ್ರವಾಗಿ ನಿಲ್ಲಿಸಬೇಕಂತ ಎಲ್ಲ ಸಂಘಟನೆ ಒಕ್ಕೂಟಗಳಿಂದ ಇವತ್ತಿನ ದಿನ ಸಂಬಂಧಪಟ್ಟ ಸಚಿವರಿಗೆ ಗಮನಕ್ಕೆ ಒಂದು ಪತ್ರಿಕಾಗೋಷ್ಠಿಯಿಂದ ಮನವಿ ಮಾಡ್ತಾಯಿದ್ರಿ. ಅದೇ ರೀತಿ ಅದನ್ನು ಮುಂದಿನ ದಿನದಲ್ಲಿ ಕಾರ್ಯಗತ ಮಾಡಿಲ್ಲ ಅಂದರೆ ಬೃಹತ್ ಮಟ್ಟದ ಒಂದು ಪ್ರತಿಭಟನೆ, ಅದು ಉಗ್ರವಾದ ಚಳುವಳಿಯನ್ನು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತೆ ನಾವೊಂದು ಸಂಘಟನೆಗಳು ಸೇರಿ ಕೊಡ್ತೀರಂತ ಈ ನಿಟ್ಟಿನಲ್ಲಿ ಹೇಳ್ತಾ ಎರಡು ಮಾತಿಗೆ ವಿರಾಮ ಇತ್ತು. ಜೈ ಭೀಮ್.